दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाय सदार्द्रचित्त. ಜಗದ್ಗುರು ವಿಧುಶೇಖರ ಭಾರತೀ ಶ್ರೀಗಳವರ ಚರಣಾರವಿಂದಗಳಿಗೆ ಪುಡಮಡ್ತಾ ಎಲ್ಲ ಆಸ್ತಿಕ ಬಂಧುಗಳೇ, ವರ್ತಮಾನ ಕಾಲದಲ್ಲಿ ನಾವು ಹೇಗಿದ್ದೇವೆ ಅಂತ ಎನ್ನುವುದೇ ನಮಗೆ ದೊಡ್ಡ ಸವಾಲಾಗಿಬಿಟ್ಟಿದೆ. ಈಗ ಹಲವಾರು ವರ್ಷಗಳಿಂದ ನಡೆಯತಕ್ಕಂತಹ ಒಂದು ವಿಚಾರ, ನಮ್ಮೂರಿನಲ್ಲೇ ಒಬ್ಬ ಇದ್ದಂತಹ ಕ್ರಿಶ್ಚಿಯನ್ ವಿದ್ವಾಂಸ ಅವರೊಂದು ಯೂಟ್ಯೂಬಲ್ಲಿ ಒಂದು ವಿಷಯವನ್ನು ಬಿಟ್ಟಿದ್ದರು. ಒಳ್ಳೆಯ ಮನುಷ್ಯ ಅವರು, ಆದ್ದರಿಂದ ಸತ್ಯ ಹೇಳಿದರು. ಅವರು ಶಾಲೆಯಲ್ಲಿ ಓದ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರದ್ದಾದಂತಹ ಚರ್ಚ್ ವತಿಯಿಂದ ಏನು ಶಾಲೆಯಲ್ಲಿ ಪಾಠ ಮಾಡ್ತೇವೋ ಅದರೊಟ್ಟಿಗೆ ಕ್ರಿಶ್ಚಿಯನ್ ಮತವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಬೇಕು, 5ನೇ 6ನೇ 7ನೇ ಕ್ಲಾಸಿಗೆ. ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಹೇಳುವಂತಹ ಪಾಠ ಏನು ಹೇಳಿದರೆ, ಯೇಸುಕ್ರಿಸ್ತ ಎನ್ನುವಂತಹ ಏನು ಕ್ರಿಶ್ಚಿಯನ್ ಪ್ರವರ್ತಕರಿದ್ದರು ಅವರ ಸಾಕ್ಷಾತ್ ಶಿಷ್ಯ, ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಕ್ಷಮಿಸಿ, ಸೈಂಟ್ ಥಾಮಸ್ ಇರಬೇಕು, ಸರಿ ನೆನಪಿಲ್ಲ. ಅವರು ಯೇಸುಕ್ರಿಸ್ತರಿಂದ ಪ್ರಭಾವಿತರಾಗಿ ಅಲ್ಲಿಂದ ಭಾರತಕ್ಕೆ ಬಂದು ಚೆನ್ನೈ ಹತ್ತಿರ ಒಂದು ಜಾಗ, ಅದೊಂದು ಊರಿನ ಹೆಸರು ಉಂಟು, ಅಲ್ಲಿ ಬಂದು ನೆಲೆಸಿಕೊಂಡು ಅಲ್ಲಿಂದ ಕ್ರಿಶ್ಚಿಯನ್ ಮತ ಪ್ರಸಾರ ಮಾಡ್ತಾಯಿದ್ರು. ಕ್ರಿಶ್ಚಿಯನ್ ಮತವನ್ನು ಒಪ್ಪುವಂತಹ ಒಂದಷ್ಟು ಜನರು ಇದ್ದರು ಎನ್ನುವಂತಹ ದೃಷ್ಟಿಯಿಂದ, ಕೋಪದಿಂದ ಒಬ್ಬ ಅಯ್ಯರ್ ಕುಟುಂಬದ ವ್ಯಕ್ತಿಗಳೆಲ್ಲ ಸೇರಿ ಅವರನ್ನು ಕೊಂದರು. ಹಾಗೆ ಇಲ್ಲಿ ಕ್ರಿಶ್ಚಿಯನ್ ಮತ ಎನ್ನುವುದು ಪ್ರಸಾರ ಆಗದೇ ಇರಲಿಕ್ಕೆ ಇಲ್ಲಿಯ ಬ್ರಾಹ್ಮಣರು ಕಾರಣ ಅಂತ ಶಾಲೆಯಲ್ಲಿ ಪಾಠ ಹೇಳಿದರು. ಇತ್ತೀಚಿನ 4 ವರ್ಷಗಳಲ್ಲಿ ಈಗಿನ ಪೋಪ್ ಜಾನ್ ಪೌಲ್ ಅವರು ಏನು ಹೇಳಿದರೆ, ಆಗ ಭಾರತ ಎಲ್ಲಿ ಅಂತ ರೋಮ್ನಲ್ಲಿದ್ದವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆ ಸೈಂಟ್ ಥಾಮಸ್ ಎನ್ನುವಂತಹ ಸಂತ ಭಾರತಕ್ಕೆ ಹೋಗಲೇ ಇಲ್ಲ, ಅವರ ಸಮಾಧಿ ನಮ್ಮ ರೋಮ್ನಲ್ಲೇ ಉಂಟು ಅಂತ ಅನೌನ್ಸ್ ಮಾಡಿದರು. ಈ ಕಥೆಯನ್ನು ಯಾಕೆ ಅವರು ಉಪಯೋಗಿಸಿದರು ಅಂತ ಹೇಳಿದರೆ, ಹಿಂದೂ ಧರ್ಮ ಎನ್ನುವುದು ಅತ್ಯಂತ ಗಟ್ಟಿಯಾದಂತಹ ಧರ್ಮ, ಸನಾತನ ಧರ್ಮ. ಸನಾತನ ಧರ್ಮವನ್ನು ಏನು ಮಾಡಿದರೂ ಒಡಿಲಿಕ್ಕಾಗ್ತಾ ಇರಲಿಲ್ಲ. ಭಾರತದಲ್ಲಿ 2500 ವರ್ಷ ಈಗ ನಾವು ಪರಕೀಯರಿಂದಲೇ ಆಡಳಿತ ಮಾಡಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ದೇವೆ, ಪ್ರಜೆಗಳಾಗಿದ್ದೇವೆ. ಇವತ್ತಿಗೂ ಭಾರತದಲ್ಲಿ ನಮ್ಮ ಸನಾತನ ಧರ್ಮದ ವ್ಯಕ್ತಿಗಳೇ ಬಹುಸಂಖ್ಯಾತರಾಗಿ ಉಳ್ಕೊಂಡಿದ್ದೇವೆ. ಅದು ನಮ್ಮ ಈ ದೇಶದ ಮತ್ತು ನಮ್ಮ ಧರ್ಮದ ಒಂದು ಪ್ರೌಢಿಮೆ. ಇದು ಹೇಗೆ ಉಳಿಯಿತು ಅಂತ ಹೇಳಿದರೆ, ಈ ಸನಾತನ ಧರ್ಮಕ್ಕೆ ಬೆನ್ನೆಲುಬಾಗಿದ್ದವರು ಇಲ್ಲಿಯ ವೈದಿಕ ಪಂಥದ ಬ್ರಾಹ್ಮಣರು. ವೈದಿಕದ ಪಂಥದ ಬ್ರಾಹ್ಮಣರು ಎನ್ನುವರು ಇಲ್ಲಿ ಈ ದೇಶವನ್ನು ಆಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯಲ್ಲಿ ತೊಡಗಿದ್ದ ಕಾರಣ, ಅದು ನೇರವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ, ಯಾವ ಕಾರಣಕ್ಕೂ ಸನಾತನ ಧರ್ಮ ಒಡಿಲಿಕ್ಕೆ ಆಗುವುದಿಲ್ಲ. ಒಡಿಸಬೇಕಾದರೆ ಏನು ಮಾಡಬೇಕು ಅಂತ ಹೇಳಿದರೆ, ಬ್ರಾಹ್ಮಣರು ಭಾರತದಲ್ಲಿ ಕ್ಷೀಣವಾಗಲಿಕ್ಕೆ ವ್ಯವಸ್ಥೆ ಮಾಡಬೇಕೆನ್ನುವುದು ಉದ್ದೇಶದಿಂದ ಮೆಕ್ಯಾಲೆ ಎನ್ನುವಂತಹ ಶಿಕ್ಷಣ ನೀತಿಯನ್ನು ತಂದು ಗುರುಕುಲದಲ್ಲಿ ಕಲಿಯತಕ್ಕಂತಹ ಆ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ, ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ಬೇರೆ ರೀತಿಯಾದಂತಹ ವಿದ್ಯಾಭ್ಯಾಸ ಆರಂಭಿಸಿ, ಕ್ರಮೇಣ ಅದರಲ್ಲಿ ನಮ್ಮ ಧರ್ಮವನ್ನು ಕಡಿಮೆ ಮಾಡ್ತಾ ಬಂದು, ನಾವು ಸಣ್ಣದಿರುವಾಗಲೂ ಇತ್ತು ಶಾಲೆಯಲ್ಲಿ 1ನೇ ಕ್ಲಾಸ್ನಲ್ಲಿ ಮೊದಲೇ ಪಾಠ ಈತ ಗಣಪ, ಈತ ಈಶ, ಈತನ ಮಗ ಗಣಪ, ಈಶ ಮಗ ಗಣಪ ಅಂತ 1ನೇ ಪಾಠ ಅಷ್ಟೇ, ಬೇರೆ ಏನಿಲ್ಲ. ಈಗ ಅದನ್ನು ತೆಗೆದುಬಿಟ್ಟಿದ್ದಾರೆ, ಏನೂ ಇಲ್ಲ. ಈ ರೀತಿಯಾಗಿ ಮಾಡಿ ನಮ್ಮ ಧರ್ಮ ಸರಿಯಾಗದದ್ದು ಎನ್ನುವಂತಹ ಉಪದೇಶವೇ ಯಾರಿಗೆ ಸಿಗದ ಹಾಗೆ ಮಾಡಿ, ಆ ಮೂಲಕವಾಗಿ ವೈದಿಕ ಧರ್ಮವನ್ನು ಹೊಡೆಯತಕ್ಕಂತಹ ವ್ಯವಸ್ಥೆಯಲ್ಲಿ ಒಂದು ಹಂತದಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಆದರೆ ಇವತ್ತಿಗೂ ಸಹ ಪೂರ್ಣವಾಗಿ ಅದನ್ನು ಇಲ್ಲ ಅಂತ ಮಾಡಲಿಕ್ಕೆ ಅವರಿಂದ ಆಗಲೇ ಇಲ್ಲ. ಹಾಗಾಗಿ ಇದೊಂದು ನಮಗೆಲ್ಲರಿಗೂ ಒಂದು ಸಕಾಲ. ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಹೇಗೆ ಎದುರಿಸಬೇಕು ಎನ್ನುವ ಕುರಿತಾಗಿ ನಾವು ಯೋಚಿಸಬೇಕು. ಶಾಸ್ತ್ರ ಶಾಸನ ಅಂತ 2 ಶಬ್ದಗಳು ನಮಗೆ ಸಿಗ್ತದೆ.
ಎರಡಕ್ಕೂ ಅರ್ಥ ಒಂದೇ ಮೇಲ್ನೋಟಕ್ಕೆ ನೋಡಿದರೆ. ಶಾಸು ಅನುಶಿಷ್ಟವು ಅಂತ ಧಾತು, ಶಾಸ್ಯತೆ ಅನೇನ, ಇದರಿಂದ ನಾವು ಇದನ್ನು ಕಂಟ್ರೋಲ್ ಹತೋಟಿಯಲ್ಲಿ ಇಡಲಿಕ್ಕಾಗ್ತದೆ ಎನ್ನುವ ಅರ್ಥ. ಆದರೆ ಶಾಸನ ಎನ್ನುವುದಕ್ಕೆ ಪ್ರತ್ಯಯ ಬೇರೆ, ಶಾಸ್ತ್ರ ಎನ್ನುವುದಕ್ಕೆ ಪ್ರತ್ಯಯ ಬೇರೆ. ಶಾಸ್ತ್ರ ಎನ್ನುವುದು ಭಾವಾರ್ಥದಲ್ಲಿದೆ, ತಪ್ಪಿದರೆ ಕ್ಷಮಿಸಬೇಕು ಗುರುಗಳು. ಶಾಸನ ಎನ್ನುವುದು ಕರ್ಣಾರ್ಥದಲ್ಲಿದೆ. ಕರ್ಣ ಅಂದರೆ ಸಾಮಗ್ರಿ. ನಾವು ಕೈಯಲ್ಲಿ ಹೊಡಿಲಿಕ್ಕೆ ಒಂದು ಕತ್ತಿ ತೆಗೆದರೆ ಅಥವಾ ಒಂದು ಕೋಲು ತೆಗೆದರೆ ಅದಕ್ಕೆ ಕರ್ಣ ಅಂತ ಹೆಸರು, ಸಾಮಗ್ರಿ. ಅಂತಹ ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಒಬ್ಬನನ್ನು ಹತೋಟಿಗಿಡುವುದಕ್ಕೆ ಶಾಸನ ಅಂತ ಹೆಸರು. ಅವನನ್ನು ಸರಿಯಾಗಿ ಉಪದೇಶ ಮಾಡಿ ಗುರುಗಳ ಮೂಲಕವಾಗಿ, ಗುರುಕುಲದಲ್ಲಿ ಕಲಿಯುವ ಮೂಲಕವಾಗಿ ಅವನನ್ನು ಸರಿಯಾದಂತಹ ದಾರಿಗೆ ತರುವಂತಹ ವ್ಯವಸ್ಥೆಯಲ್ಲಿ ಮುಂದುವರಿಸಿಕೊಂಡು ಹೋಗೋದು ಶಾಸ್ತ್ರ. ಭಾವನೆ ಸರಿಯಾಗಿದ್ದರೆ ಶಾಸನ ಬೇಡ. ಗುರುಗಳ ಇದರಲ್ಲಿ ಇಲ್ಲಿ 10,000 ಜನ ಸೇರಲಿ, ಪೊಲೀಸರ ಅಗತ್ಯ ಬೀಳುವುದಿಲ್ಲ. ಯಾಕೆ ಹೇಳಿದರೆ ಎಲ್ಲವನ್ನೂ ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯ ಜಗದ್ಗುರುಗಳಿಗಿವೆ. ಅಂತಹ ಸಂದರ್ಭದಲ್ಲಿ ಪೊಲೀಸರ ಅಗತ್ಯ ಇಲ್ಲ. ಹಾಗಾಗಿ ಶಾಸ್ತ್ರಕ್ಕೆ ಶಾಸನಕ್ಕಿಂತ ಬೆಲೆ ಹೆಚ್ಚು. ಆ ಕಾರಣಕ್ಕಾಗಿ ಹಿಂದಿನ ರಾಷ್ಟ್ರ ರಾಜಕಾರಣದಲ್ಲಿ ಒಬ್ಬ ರಾಜ ಆಗಿದ್ದರೂ ಸಹ ಆ ರಾಜನಾದವ ಆ ಸಿಂಹಾಸನದ ಗುರುಗಳಿಗೆ ಮಹತ್ವ ಕೊಟ್ಟು ಶಾಸ್ತ್ರಕ್ಕೆ ಸರಿಯಾಗಿ ರಾಜ್ಯವನ್ನು ಆಳ್ತಿದ್ದ. ಅತ್ಯಂತ ಸುಲಲಿತವಾಗಿ ರಾಜ್ಯವನ್ನು ಆಳ್ಲಿಕ್ಕಾಗ್ತಿತ್ತು. ರಾಕ್ಷಸರಿದ್ದಿರ್ಬೋದು, ಆದರೆ ಹೆಚ್ಚು ಜನ ಒಳ್ಳೆಯವರಿದ್ದರು. ಈಗ ಏನಾಗಿದೆ ಹೇಳಿದರೆ ಶಾಸ್ತ್ರ ಬೇರೆ ಶಾಸನ ಬೇರೆ ಅಂತ ಮಾಡಿಬಿಟ್ಟಿದ್ದಾರೆ. ಶಾಸ್ತ್ರವನ್ನು ಹೇಳಿಕ್ಕೆ ಹೋದರೆ ಕೇಸರೀಕರಣ ಅಂತ ನಾವು ಹೇಳಿದಾಗ ಆಗ್ತದೆ. ನಾವು ಸನಾತನ ಧರ್ಮವನ್ನು ಹೇಳಿ ಧರ್ಮ ಪ್ರಚಾರಕರು ಅಂತ ನಾವು ಆಗಿಬಿಡ್ತೇವೆ. ಹಾಗಾಗಿ ಶಾಸ್ತ್ರ ಬೇರೆ ಶಾಸನ ಅಂತ ಮಾಡಿ ಬೇರೆ ಅಂತ ಮಾಡಿ ನಮ್ಮ ಧರ್ಮ ಬೇರೆಯವರಿಗೆ ಮುಟ್ಟದ ಹಾಗೆ ನೋಡತಕ್ಕಂತಹ ವ್ಯವಸ್ಥೆ ಒಟ್ಟಾಗಿದೆ. ನಿರ್ಣಯಾತ್ಮಕವಾಗಿ ಹೇಳ್ಬೋದು, ನಾವು ಒಟ್ಟಾಗುವುದೇ ಇಲ್ಲ. ಯಾಕೆ ಹೇಳಿದರೆ ನಮ್ಮ ಒಂದು ಕ್ರಮ ನಮ್ಮದೇ ಒಂದು ಪ್ರತ್ಯೇಕ ಇರ್ತದೆ. ಆದರೆ ಒಟ್ಟಾಗಲಿಕ್ಕೆ ಒಂದು ದಾರಿ ಯಾವುದು ಹೇಳಿದರೆ ಇಂತಹ ಜಪಯಜ್ಞಗಳು. ಇಂತಹ ಜಪಯಜ್ಞಗಳನ್ನು ಮಾಡುವಾಗ ನನಗೆ ಆಮುಷ್ಮಿಕವಾಗಿ ಸಾಧನೆ ಮಾಡಬೇಕು. ಯಾಕೆಂದರೆ ನಮ್ಮ ಭಾರತದ ಪರಂಪರೆ ಹಾಗೆ, ಅವರು ಒಬ್ಬನೇ ಆತ್ಮಾರ್ಥೇ ಪೃಥ್ವಿ ಅಂತ ಜೇತಂದು ಒಬ್ಬನೇ ಇರೋದು. ಅವು ಬೇರೆಯವರ ಹತ್ರ ಹೋಗೋದಿಲ್ಲ. ಆಗ ಹೆಂಡತಿಯೂ ಬೇಡ, ಮಗುವು ಬೇಡ, ತಾಯಿಯೂ ಬೇಡ, ಏನು ಬೇಡ, ನಾನು ತಪಸ್ಸನ್ನು ಮಾಡ್ತೇನೆ ಅಂತ. ಆ ಒಂದು ನಮ್ಮ ಜೀನ್ಸ್ ಇವತ್ತಿಗೆ ಉಳ್ಕೊಂಡಿದೆ. ಆದ್ದರಿಂದ ನಾವು ಇವತ್ತಾಗಾದರೂ ಒಟ್ಟಾಗೋದಿದ್ದರೆ ಇಂತಹ ಜಪಯಜ್ಞಗಳಿಗೆ. ಆದ್ದರಿಂದ ಅಲ್ಲಲ್ಲಿ ಇಂತಹ ಜಪಯಜ್ಞಗಳನ್ನು ನಿರಂತರವಾಗಿ ಮಾಡುವ ಮೂಲಕವಾಗಿ ನಾವೆಲ್ಲ ಒಟ್ಟಾಗಬೇಕು. ನಾವು ಒಟ್ಟಾಗಬೇಕು ಅಂತ ಹೇಳಿದರೆ ಈಗಲೇ ಹೇಳಿದ ಹಾಗೆ ಕರಾಡ ಬ್ರಾಹ್ಮಣರು ಮಾತ್ರ ಒಟ್ಟಾದರೆ ಪ್ರಯೋಜನ ಇಲ್ಲ, ಶಿವಳ್ಳಿ ಬ್ರಾಹ್ಮಣರು ಅಂತ ಮಾತ್ರ ಒಟ್ಟಾದರೆ ಪ್ರಯೋಜನ ಇಲ್ಲ. ಎಲ್ಲ ಬ್ರಾಹ್ಮಣರು ಒಟ್ಟಾಗಬೇಕು. ನಾವೊಂದು AKBMS ಎನ್ನುವಂತಹ ಒಂದು ಈ ಸಂಸ್ಥೆಯಿಂದ ಗುರುಗಳ ಅವಗಾಹನೆಗೆ ಚಿತ್ರಾಪುರದಲ್ಲಿ ಹೋದ ವರ್ಷ ಕೋಟಿ ಗಾಯತ್ರಿ ಜಪಯಜ್ಞ ನಾವು ಮಾಡಿದ್ದೇವೆ. ಎಲ್ಲ ಬ್ರಾಹ್ಮಣರ ಸಮೂಹವನ್ನು ಸೇರಿಸಿ, ಇಲ್ಲಿಯೂ ಅದೇ ರೀತಿಯಾಗಿ ಜಪಕ್ಕೆ ಎಲ್ಲರನ್ನು ಸೇರಿಸಿಕೊಂಡಿದ್ದಾರೆ. ಅತ್ಯಂತ ಚೆನ್ನಾಗಿ ನಡೆದಿದೆ. ಹೀಗೆ ಮಾಡುವ ಮೂಲಕ ನಾವೆಲ್ಲ ಬ್ರಾಹ್ಮಣರು ಒಟ್ಟಾಗಬೇಕು. ಹೋರಾಟ ಅಲ್ಲ ನಮ್ಮ ದಾರಿ. ಹೋರಾಟ ಎನ್ನುವುದು ಬ್ರಾಹ್ಮಣರಿಗೆ ದಾರಿ ಅಲ್ಲ. ಶಾಸ್ತ್ರವನ್ನು ಗಟ್ಟಿ ಮಾಡುವ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಶಾಸ್ತ್ರದ ಗಟ್ಟಿಯಾದರೆ ಮತ್ತೆ ನಾವೆಲ್ಲ ಒಂದಾದರೆ ಶಾಸನಕರ್ತರು ನಮಗಾಗಿ ಗೌರವ ಕೊಡುವಂತಹ ಕಾಲ ಬಂದೇ ಬರ್ತದೆ. ಆ ಬರುವ ಮೂಲಕವಾಗಿ ನಮ್ಮ ಭಾರತದಲ್ಲಿ ಶಾಸ್ತ್ರ ಜಿಜ್ಞಾಸೆಯನ್ನು ಮಾಡತಕ್ಕಂತಹ ಗುರುಕುಲವರ್ಗಳನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲ ಶ್ರಮಪಟ್ಟಾಗ್ತದೆ. ಪೂಜ್ಯ ಜಗದ್ಗುರುಗಳು ಈ ಕುರಿತಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಮ್ಮ ಇಲ್ಲಿದ್ದವರಿಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಗುರುಗಳ ಸಂದೇಶ ಏನುಂಟು ಆ ಸಂದೇಶವನ್ನು ಇಲ್ಲಿ ಕೇಳಿ ಇಲ್ಲಿಯೇ ಬಿಡುವುದಲ್ಲ. ಕೇಳಿದ ಸಂದೇಶವನ್ನು ನಾವು ಶಿರಸಾವಹಿಸ್ತೇವೆ ಎನ್ನುವಂತಹ ಕಟಿಬದ್ಧರಾದಂತಹ ಒಬ್ಬ ವ್ಯಕ್ತಿಯಾಗಿ ಇಲ್ಲಿಂದ ಹೊರತೆರಳೋಣ. ಆ ಮೂಲಕವಾಗಿ ನಮ್ಮ ಸಮಾಜವನ್ನು ಗಟ್ಟಿ ಮಾಡೋಣ. ನಮ್ಮ ಸಮಾಜದಿಂದಾಗಿ ಸನಾತನ ಧರ್ಮವನ್ನು ಗಟ್ಟಿ ಮಾಡೋಣ. ಆ ಮೂಲಕವಾಗಿ ಭಾರತವನ್ನು ಯಾವತ್ತೂ ಸಹ ಸಂಸ್ಕಾರಯುಕ್ತ ದೇಶವಾಗಿ ಉಳಿಸೋಣ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ತಾ, ನಮ್ಮ ದೇವರು ದುರ್ಗಾ ಪರಮೇಶ್ವರಿ ಅಂತಹ ಒಂದು ಮನಸ್ಥಿತಿ ಎಲ್ಲರೂ ಕೊಡಲಿ ಅಂತ ಕೇಳ್ತಾ, ಗುರುಗಳ ಪಾದಾರವಿಂದಕ್ಕೆ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾರ್ಪಣಮಸ್ತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.